ನಮಸ್ಕಾರ, ವೆಲ್ಕಮ್ ಟು ಅ ಸ್ಲೈಸ್ ಆಫ್ ಮೈ ಡೇ ಜಸ್ಟ್ ಫಾರ್ ಯು. ಡೇ 8. ಇವತ್ತು ಕೂಡ ಆರೋಗ್ಯವಾದ ಊಟ, ಆರೋಗ್ಯವಾದ ಆಲೋಚನೆ, ಓದಿದ್ದು, ಕೆಲಸ ಮಾಡಿದ್ದು ಎಲ್ಲ ಆಯಿತು. ಹಾಗೆಯೇ ನನ್ನ ಕೈಯಲ್ಲಿರೋ ರಿಂಗ್ ಡಿಸೈನ್ ತೋರಿಸಿ ಅಂತ ಒಂದು ವ್ಲಾಗಲ್ಲಿ ಯಾರೋ ಕೇಳಿದ್ರು, ಹಾಗಾಗಿ ಅದನ್ನು ಕೂಡ ತೋರಿಸಿದ್ದೀನಿ. ಇನ್ನು ಇವತ್ತು ವೈಯಕ್ತಿಕವಾಗಿ ಕೆಲವೊಂದು ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಇದ್ದೀನಿ. ಇತ್ತೀಚೆಗೆ ನಾನು ಸುಮಾರು ಜನರ ಮೆಸೇಜ್ ಅನ್ನ ನೋಡಿದ್ದೀನಿ. ಕೆಲವೊಂದು ವರ್ಗ ಅವರ ನೋವನ್ನ ತುಂಬಾ ಚೆನ್ನಾಗಿ ತೋಡ್ಕೊಂಡ್ರೆ, ಇನ್ನು ಕೆಲವೊಂದು ವರ್ಗ ಬೇರೆಯವರಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ ಗಳನ್ನ ಹಾಕಿ ಅವರ ಒಂದು ಫ್ರಸ್ಟ್ರೇಷನ್ ನ ಕಳ್ಕೊತಾರೆ. ಆದ್ರೆ ನಾನು ತುಂಬಾ ನೋವಿಂದ ಮೆಸೇಜ್ ಮಾಡೋರ್ಗೆ ಹೇಳ್ತೀನಿ, ದಯವಿಟ್ಟು ನನ್ನ ನಂಬಿ. ಯಾರ ಬದುಕು ಪರ್ಫೆಕ್ಟ್ ಆಗಿಲ್ಲ. ಎಲ್ಲರಿಗೂ ಅವ್ರವ್ರದೇ ತೊಂದರೆಗಳು, ಅವ್ರವ್ರದೇ ನ್ಯೂನತೆಗಳಿದೆ. ಬೇರೆಯವ್ರನ್ನ ನೋಡುವಾಗ ನಮಗೆ ಹಾಗನ್ಸತ್ತೆ ಅಷ್ಟೇ, ಎಲ್ಲ ಪರ್ಫೆಕ್ಟ್ ಆಗಿದೆ ಏನು ಅಂತ. ಯಾವುದೇ ಕೆಟ್ಟ ಸಮಯದಲ್ಲಿ ನಿಮಗೆ ದಯವಿಟ್ಟು ತಾಳ್ಮೆ ಇರಲಿ. ಬಿಕಾಸ್ ಆ ಕೆಟ್ಟ ಸಮಯ ಹೋಗೋದಕ್ಕೂ ಕೂಡ ಸ್ವಲ್ಪ ಸಮಯ ಬೇಕಲ್ವಾ. ದೈವ ಶಕ್ತಿ ಮೇಲೆ ನಂಬಿಕೆ ಇರಲಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಬೇರೆಯವ್ರ ಬಾಯಿಂದ ಹಾಗೆಯೇ ನಿಮ್ಮ ತಲೆಯಲ್ಲಿ ಓಡುವಂತ ಯಾವುದೇ ಕೆಟ್ಟ ಆಲೋಚನೆಗಳು, ನಕಾರಾತ್ಮಕ ಆಲೋಚನೆಗಳಿಗೆ ಕಿವಿಗೊಡಬೇಡಿ. ಯಾರ ಬದುಕಿನೊಟ್ಟಿಗೂ ಕಂಪೇರ್ ಕೂಡ ಮಾಡ್ಕೋಬೇಡಿ. ಬೇಗ ಮಲ್ಗಿ, ಬೇಗ ಎದ್ದೇಳಿ. ಮೊಬೈಲ್ ಅನ್ನ ಉಪಯೋಗ ಇರುವಂತ ಕೆಲಸಗಳಿಗೆ ಮಾತ್ರ ಬಳಸಿ. ಚೆನ್ನಾಗಿ ನೆಮ್ಮದಿಯಾಗಿ ಊಟ ಮಾಡಿ, ಕೆಲಸ ಮಾಡಿ, ಎಕ್ಸರ್ಸೈಸ್ ಮಾಡಿ. ಈ ಸುಂದರವಾದ ಬದುಕನ್ನ ಕೊಟ್ಟ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಅಫ್ಕೋರ್ಸ್ ನೆಗೆಟಿವ್ ಥಾಟ್ಸ್ ಬರುತ್ತೆ, ಲೈಫ್ ಸ್ಟೈಲ್ ಕೆಟ್ಟು ಹೋಗುತ್ತೆ, ಇದೆಲ್ಲ ಇದ್ದಿದೆ. ಹಾಗಾದ ತಕ್ಷಣ ನೀವು ಸೋತ್ರಿ ಅಂತ ಅರ್ಥ ಅಲ್ಲ. ಆದ್ರೆ ನೀವು ಅದನ್ನ ಮತ್ತೆ ಟ್ರ್ಯಾಕಿಗೆ ತರದೇ ಇದ್ರೆ ಆಗ ನೀವು ಸೋತ್ರಿ ಅಂತ ಅರ್ಥ. ಓಕೆ, ಇವತ್ತಿಗೆ ಸಾಕು. ನಾಳೆ ಸಿಗ್ತೀನಿ.